ಸ್ನೇಹಿತರೆ ನಮಸ್ಕಾರ. ಹಾಗೆ ಪ್ರಾಸ ರುಚಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮೆಣಸಿಕಾಯಿ ಬಜ್ಜಿಗೆ ರಾ ಮಸಾಲೆ ಹಾಕ್ಕೊಂಡು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಥರ ತಯಾರಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ಬಜ್ಜಿನೇ ಆಲ್ರೆಡಿ ಟೇಸ್ಟ್ ಇರುತ್ತೆ, ಇದೇನು ಎಕ್ಸ್ಟ್ರಾ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ. ಆದರೆ ಸ್ವಲ್ಪ ಟೈಮ್ ತಗೊಂಡು ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು 3-4 ಬಜ್ಜಿಗೆ ಈ ರೀತಿ ಟ್ರೈ ಮಾಡಿ ನೋಡಿ ಸಾಕು, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಅಂತ. ಸ್ನೇಹಿತರೆ ಹಾಗಾದರೆ ತಡ ಮಾಡೋದು ಬೇಡ, ಈ ಡಿಫ್ರೆಂಟ್ ಆಗಿರೋ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಚಿಕ್ಕದಾಗಿರೋ ಬೌಲ್ ತಗೊಳ್ಳೋಣ. ಈ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಬೇಕು. ಈ ನೀರಿಗೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ನೀರಲ್ಲಿ ಬಿಸಿ ಮಾಡಿ ಆರಿಸ್ಕೊಂಡು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಹುಣಸೆಹಣ್ಣಿನ ರಸ ಬಿಡೋವರೆಗೂ ಕಲಿಸ್ಕೋಬೇಕು. ನೆನಪಿರಲಿ, ಇದು ಸ್ವಲ್ಪ ಗಟ್ಟಿ ಇರಬೇಕು, ಇಲ್ಲಾಂದರೆ ಈ ಮೆಣಸಿಕಾಯಿ ಬಜ್ಜಿ ಒಳಗಡೆ ನೀಟಾಗಿ ಹಾಕೋಕ್ಕೆ ಆಗೋದಿಲ್ಲ, ಮತ್ತು ಎಣ್ಣೆಗೆ ಬಿಡೋದ್ರಿಂದ ಗಟ್ಟಿ ಇರಲಿ. ಇವಾಗ ನಾನು ನೋಡಿ ಈ ಥರ ಮೆಣಸಿಕಾಯಿ ಬಜ್ಜಿಗೆ ಒಂದು ಸೈಡ್ಲಿ ಓಪನ್ ಮಾಡಿ ಒಳಗಡೆ ಈ ಒಂದು ಹುಣಸೆ ಮತ್ತು ಬೆಲ್ಲದ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಹಾಗಾಗಿ ಒಂದು ಬೌಲ್ಗೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅಜ್ವೈನನ್ನು ನೋಡಿ ಈ ರೀತಿ ಉಜ್ಜಿಬಿಟ್ಟು ಸೇರಿಸ್ಕೋಬೇಕು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಒಂದೂ ಲಂಪ್ಸ್ ಇಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೊಂಡು ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿಸಿ ಎಣ್ಣೆನ ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಇವಾಗ ಬಜ್ಜಿ ಹಾಕೋದಕ್ಕೆ ಹಿಟ್ಟು ಕಲಸಾಯಿತು. ಮುಂದೆ ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಇವಾಗ ನೋಡಿ ಈ ಥರ ಹಿಟ್ಟಿಗೆ ಮೆಣಸಿಕಾಯಿನ ಕಲಿಸ್ಕೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಮಿನಿಟ್ ಬಿಟ್ಟು ಆದಮೇಲೆ ಅಂಟ್ಕೊಂಡಿರುತ್ತೆ. ನೋಡಿ ಈ ಥರ ನೀಟಾಗಿ ಬಿಡಿಸ್ಕೋಬೇಕು. ಇವಾಗ ಬೆಂದಿದೆ, ಎತ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಈ ಬಜ್ಜಿಗೆ ಒಳಗಡೆ ಸ್ಟಫಿಂಗ್ನ ಹಾಕ್ಕೊಳ್ಳೋಣ. ಒಂದು ಬೌಲ್ಗೆ ಸಣ್ಣದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆರಡನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಎಣ್ಣೆಲಿ ಬೆಂದಿರುವಂತಹ ಈ ಬಜ್ಜಿನ ಒಂದು ಸೈಡ್ಲಿ ಓಪನ್ ಮಾಡ್ಕೋಬೇಕು. ನೋಡಿ ಈ ಥರ ಲೈನ್ ಕಾಣಿಸ್ತಾ ಇರುತ್ತೆ, ಅಲ್ಲೇ ಓಪನ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಕಡೆ ಓಪನ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಥರ ಓಪನ್ ಮಾಡಿಕೊಂಡು ಒಳಗಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ಟಫಿಂಗ್ನ ಹಾಕೋಣ. ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸ್ಟಫಿಂಗ್ ಮಾಡಬೇಕಾದ್ರೆ ಆ ಘಮನೇ ಸಖತ್ತಾಗಿ ಇರುತ್ತೆ. ಸ್ನೇಹಿತರೆ ನೀವು ಒಂದ್ಸಲ ಈ ಥರ ಡಿಫ್ರೆಂಟಾಗಿ ಸ್ಟಫಿಂಗ್ ಮಾಡಿರುವಂತಹ ಬಜ್ಜಿನ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ. ಹಾಗೆ ಇದೇ ರೀತಿ ನನ್ನ ಎಲ್ಲ ಮುಂದಿನ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸ ರುಚಿ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.